ಸೊ ನಮಸ್ಕಾರ ವೀಕ್ಷಕರೇ. ಸೊ ಇವಾಗ ನನಗೊಂದು ಆರ್ಡರ್ ಬಿದ್ದಿತ್ತು. ನಾನು ಯಾವ್ದ್ರಲ್ಲಿ ಊಬರ್ ಅಲ್ಲಿ ಕಾಡ್ ಬೀಚ್ನಳ್ಳಿಯಿಂದ ಯಲಹಂಕ ನ್ಯೂ ಟೌನ್ಗೆ 699 ರೂಪಾಯಿ ಕೊಟ್ಟಿದ್ದ. ನಾನು ಕಸ್ಟಮರ್ಗೆ ಮೀಟರ್ ಟ್ಯಾಕ್ಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಕಸ್ಟಮರ್ ಒಪ್ಕೊಂಡಿದ್ದಾರೆ. ಸೊ ಅದನ್ನ ತಿಳಿಸ್ಕೊಡ್ಬೇಕು, ಯಾವ ರೀತಿ ತಿಳಿಸ್ಕೊಡ್ಬೇಕು ಆ ರೀತಿ ತಿಳಿಸ್ಕೊಟ್ರೆ ಅವ್ರಿಗೂ ಹೆಲ್ಪ್ಫುಲ್ಲು, ನಮಗೂ ಹೆಲ್ಪ್ಫುಲ್ಲು. ನಾವ್ ಎಷ್ಟೆಷ್ಟು ತಿನ್ಬೇಕು ಅಷ್ಟೇ ತಿಂತೀವಿ, ಅವ್ರು ಎಷ್ಟು ತಿನ್ಬೇಕು ಅಷ್ಟೇ ತಿಂತಾರೆ. ಸೊ ಕಸ್ಟಮರ್ ನನ್ನ ಜೊತೆನೇ ಇದ್ದಾರೆ. ಅವ್ರದ್ದು ಒಂದು ಸಣ್ಣ ಫೀಡ್ಬ್ಯಾಕು. ಯಾಕಂದ್ರೆ ಡ್ರೈವರ್ಗಳು ಏನ್ ಮಾಡ್ತಾ ಇದ್ದೀರಾ, ಇಷ್ಟ ಬಂದಂಗೆ ನೀವು ಫಸ್ಟ್ ಅವ್ರಿಗೆ ಯಾವ ತರ ಕನ್ವೆ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಕಸ್ಟಮರ್ಗೆ ಸಾಫ್ಟ್ ಆಗಿ ಹೇಳಿ, ಅರ್ಥ ಮಾಡಿಸಿ, ಅರ್ಥ ಮಾಡ್ಕೊಂತಾರೆ. ಅರ್ಥ ಮಾಡ್ಕೊಂಡು ಏನೋ ನಾವೇನು ಮೋಸ ಮಾಡ್ತಾ ಇಲ್ಲ ತಾನೆ, ನಮ್ಗೇನು ದಕ್ಕಬೇಕೋ ಆ ದುಡ್ಡು ನಮಗ್ ಸಿಕ್ಕೇ ಸಿಗುತ್ತೆ. ಸೊ ಅದ್ ಹೇಳೋದೊಂದು ಕನ್ವೆ ಮಾಡೋದೊಂದು ರೀತಿ ಇರುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಅದೇ ರೀತಿ ಹೇಳಿ. ಫಸ್ಟ್ ಗಾಡಿ ಒಳಗಡೆ ಕಸ್ಟಮರ್ ಬಂದ ತಕ್ಷಣ ಅವ್ರಿಗೆ ಕೇಳಿ, ಈ ತರ ಇದೆ, ನಾನು ಆಸ್ ಪರ್ ಗೌರ್ಮೆಂಟ್ ರೂಟೇ ಬರ್ತೀನಿ, ರೇಟೇ ಬರೋದು. ಅವ್ರಿಗೆ ಆತರ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಕಿಲೋಮೀಟರ್ಗೆ ಏನ್ ಚಾರ್ಜ್ ಇದೆ ಮೀಟರ್ ಹಾಕಿ ತೋರಿಸ್ಬಿಟ್ಟು ಅವ್ರಿಗೆ ಹೇಳಿ. ಗೌರ್ಮೆಂಟ್ ಗೈಡ್ ಲೈನ್ಸ್ ಪ್ರಕಾರ ಏನಿದೆ ಅದನ್ನ ಅವ್ರಿಗೆ ಹೇಳಿ. ಸೊ ಇವಾಗ ನಾನು ಕಸ್ಟಮರ್ ಹತ್ರ ಮಾತಾಡಿಸ್ತೀನಿ. ಕಸ್ಟಮರ್ ಏನ್ ಫೀಡ್ಬ್ಯಾಕ್ ಹೇಳ್ತಾರೆ, ಪಾಪ ಅವ್ರು ಕನ್ನಡ ಅಷ್ಟು ಬರಲ್ಲ. ಸೊ ಇಂಗ್ಲಿಷ್ ಅಲ್ಲಿ ತಪ್ಪಿದ್ರೆ ಹಿಂದಿಲಿ ಹೇಳ್ತಾರೆ. ನೋಡಿ ನೀವೇ ಅವ್ರ ಫೀಡ್ಬ್ಯಾಕ್ ಏನ್ ಕೊಡ್ತಾರೆ ಅನ್ಬಿಟ್ಟು. ಸರ್ ಬಾತ್ ಕೀಜಿಯೇ ಸರ್. Actually, I booked Uber XL. I booked that is 6 You have to speak loud. Actually, I booked Uber. In that I got something 699, but I came to this cab and booked. That time he explained he is coming at metered cab. Okay, what do you mean by metered cab? I asked. Means sometimes some cab driver they asking more amount, means double the amount of Ubers. I told I don't know, I will not pay. You give me the proper explanation about things that I told him. He explained nicely about the meter taxi. Okay, it is good only in non-peak hours also it is okay. So it is good thing only. For us also it is good, but Uber sometimes it will show in non-peak hours 900 or 500 for 10 kilometer itself. So it is good only for this meter, for customer, for driver, all things are it is good. ಓಕೆ, ಸೊ ನೋಡೋದ್ರಲ್ಲ ವೀಕ್ಷಕರೇ, ಇಷ್ಟೇ ಇರೋದು, ಏನಿಲ್ಲ. ಸೊ ಮೈನ್ ಆಗಿ ನಾನು ಚಾಲಕರಿಗೆ ಹೇಳೋದು ಒಂದು ರಿಕ್ವೆಸ್ಟ್, ಕೇಳೋ ರೀತಿಲಿ ಕೇಳ್ತಾರೆ ಜನ, ಯಾರಾದ್ರಾಗ್ಲಿ. ನಾವು ದುಡಿತಾ ಇರೋದು ನಿಯತ್ತಾಗಿ ಕೇಳಿ ತಿನ್ನೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಲಾಸ್ಟ್ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಅವ್ರು ಹೇಳ್ತಾ ಇರೋದು ನನಗೆ ಅವ್ರು ಹೇಳಿದ ಅರ್ಥ ಆಯ್ತು. ಎಲ್ಲ ಜನರಿಗೂ ಯೂಸ್ಫುಲ್ಲೇ. ಎಲ್ಲಾರು ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ, ಅವ್ರು ಹೇಳಿದ್ರು 9 ಕಿಲೋಮೀಟರ್ 10 ಕಿಲೋಮೀಟರ್ಗೆ 400 500 600 ರೂಪಾಯಿ ಕೊಡ್ತಾರೆ, ಇದು ಪರವಾಗಿಲ್ಲ ನಮ್ಗೆ ಈ ರೇಟು ಅಂತ ಅವ್ರು ಒಪ್ಕೊಂಡ್ರು. ಸೊ ಎಲ್ಲರಿಗೂ ಇದೇ ಹೇಳಕ್ ಇಷ್ಟಪಡೋದು, ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡು ನೀವು ಅರ್ಥ ಮಾಡಿಸಿ ಬೇರೆಯವ್ರಿಗೆ. ಅವಾಗ ನಿಮ್ಗೂ ಒಂದು ಏನ್ ರೇಟ್ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ. ಪ್ರತಿ ಒಂದು ರೈಡು ನಮಗೂ ಒಳ್ಳೇದಾಗೆ ಆಗುತ್ತೆ. ಡ್ರೈವರ್ಗಳೆಲ್ಲ ಏನೇನು ಇವಾಗ ಯಾವ್ದೋ ಮೊನ್ನೆ ಕೇಸೆಲ್ಲ ಆಯ್ತಲ್ಲ, ಅವೆಲ್ಲ ಕಮ್ಮಿ ಆಗುತ್ತೆ. ಸೊ ಓಕೆ, ಇಷ್ಟನ್ನೇ ಹೇಳಕ್ ನಾನು ಇಷ್ಟಪಟ್ಟು ವಿಡಿಯೋ ಮಾಡಿದ್ದು. ಇದೊಂದು ಸಣ್ಣ ಫೀಡ್ಬ್ಯಾಕು ಕಸ್ಟಮರ್ ಕಡೆಯಿಂದ. ಎಲ್ಲರೂ ನೋಡ್ಲಿ, ಅರ್ಥ ಮಾಡಿಸಿದ್ರೆ ಜನ ಅರ್ಥ ಮಾಡ್ಕೊಂತಾರೆ ಅಂತ ಒಂದು ಮೆಸೇಜ್ಗೂ ಅಷ್ಟೇ ನಾನು ಮಾಡಿದ್ದು ವಿಡಿಯೋ. ಸೊ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳಲ್ಲ. ಇದೊಂದು ಮೆಸೇಜು. ನಿಮ್ಗೆ ಇಷ್ಟ ಇದ್ರೆ ನನ್ನ ಬ್ಲಾಗಲ್ಲಿ ಏನಾದರೂ ನಿಮ್ಗೆ ಅರ್ಥ ಆಗ್ತಾ ಇದೆ, ಏನಾದರೂ ಒಂದು ಟಾಪಿಕ್ಕು ಯೂಸ್ಫುಲ್ ಇದೆ ಅಂದ್ರೆ ಮಾತ್ರ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಬಟ್ ಇದೊಂದು ಮೆಸೇಜ್ ಎಲ್ಲರಿಗೂ ತಲುಪಬೇಕು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಓಕೆ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್.